ಯಾರಿದೆ ಈಗ JLR ಹಾಕ್ಬಿಡ್ಬೇಕು ಇಮಿಡಿಯೇಟ್ ಆಗಿ. ಅದು ಪೂಜೆ ಮಾಡ್ತೀವಿ, ಈಗ ಟೆಂಡರ್ ಕರೆದಿದ್ದೀವಿ, ಪ್ರೊಸೆಸಿಂಗ್ ಅಲ್ಲಿ ಇದೆ. ಟೆಂಡರ್ ಹಾಕೋದು, ಕೆಲಸ ಮಾಡೋದು, ಪೂಜೆ ಮಾಡೋದು, JLR ಮಾಡೋದು, ಗೇಮ್ ತರೋದು, ಬಿಡೋದು ಅಷ್ಟೇ. ಮುಂಚೆ ಕಂಪ್ಲೀಟ್ ಮಾಡಿದ್ರಿ, ನೀರು ಸರಿಯಾಗಿ ಬರ್ತಾ ಇಲ್ಲ, ವಾರಕ್ಕೆ ಒಂದ್ಸತಿ ಬರೋದು ಅದನ್ನು ಬರ್ತಾ ಇಲ್ಲ. 4 years ಇಂದ ವಿ ಆರ್ ಸಫರಿಂಗ್ ಸರ್. ನೀವು AWS ಗಣಪತಿ ಅವ್ರ ಜೊತೆ ನೀವು ಕಳಿಸಿದ್ರೆ ವಾಲ್ ಹಾಕಲಿಕ್ಕೆ, ಅವರು ಒಂದ್ಬಿಟ್ಟೆ ಮಾಡ್ತೀನಿ ಅಂತ ಹೇಳಿ ಟಿಲ್ ದೆನ್ ಅನ್ವರ್ ಲೇಔಟ್ ಓಕೆ ಆನ್ಸರ್ ಮಾಡ್ತಾರೆ. ಈಗ ಒಂದು ನಿಮಿಷ ಇರಿ, ಹೇಳಿ ವಿನಯ್. ಮಾಡ್ತೀನಿ ನೋಡ್ತೀನಿ, ಅವೆಲ್ಲ ಆನ್ಸರ್ ಇಲ್ಲ. ನನಗೆ ಅವ್ರು ಫೋನ್ ಮಾಡಿದ್ದಾರೆ 2-3 ಸಲ, ನಾನು ನಿಮ್ಗೆ 2-3 ಸಲ ಹೇಳಿದ್ದೀನಿ. ಈ ರೆಸಲ್ಯೂಷನ್ ನಾನು DCM ಹತ್ರ ಚರ್ಚೆ ಮಾಡ್ತೀನಿ, ಚೇರ್ಮನ್ ಹತ್ರ ಚರ್ಚೆ ಮಾಡ್ತೀನಿ. ಇಶ್ಯೂ ಅಲ್ಲ, BW ಮೇಜರ್ ಇಶ್ಯೂ ಎಲ್ಲ ರೆಸಲ್ಯೂಷನ್ ಆಗ್ಬೇಕು. ಅವ್ರು ಹೇಳೋದು, ನೀವು ಹೇಳೋ ಆನ್ಸರು ಕೊಡೋ ಆನ್ಸರು ಎಲ್ಲ ಚರ್ಚೆ ಆಗ್ತದೆ ಹೈ ಲೆವೆಲ್ ಅಲ್ಲಿ. ಇದೊಂಥರ ಅಫಿಷಿಯಲ್ ರೆಸಲ್ಯೂಷನ್ ಮೀಟಿಂಗ್ ಇದು, ಯಾವ್ದು ಸುಳ್ಳು ಹೇಳಂಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು. ಅಲ್ಲ, ವಾಟರ್ದು ಪ್ರಾಬ್ಲಮ್ ಇದೆ, ಅವ್ರದ್ದು ವಾಟರ್ದು ಬಿಡಿ, ಅದು ವಾಟರ್ದು JLR ಆಗೋವರೆಗೂ ಪರ್ಮನೆಂಟ್ ಪ್ರಾಬ್ಲಮ್ ಇರ್ತದೆ. ಅವ್ರ ಲೈನ್ ಏನೋ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಬರ್ತದೆ, 7th ಕ್ಲಾಸಿಗೆ ಬರಲ್ಲ ಅಂತ. ಅದು ಒಂದೇ ಅಲ್ವಾ? ಈಗ ಎಲ್ಲ ಕಡೆ ಬಂದು 7th ಕ್ಲಾಸ್ ಬರ್ಬಾರ್ದು. ಈಗ ಆಯ್ತು 1 ನಿಮಿಷ, ಇದನ್ನ ಎಷ್ಟು ದಿನದಲ್ಲಿ ಸಾಲ್ವ್ ಮಾಡ್ತೀರಾ? 3 days ಅಲ್ಲಿ ಅವ್ರ ಹೆಸರು ಜಾಕಿರ್ ಹುಸೇನ್ ಕಡೆಯಿಂದ 3 days ಒಳಗಡೆ ಪುನಃ ಕಂಪ್ಲೇಂಟ್ ಬಂದ್ರೆ ನಿಮ್ಮ ಮೇಲೆ ಆಕ್ಷನ್. ಬೇಕಾದ್ರೆ ಇನ್ನೂ ಒಂದಿನ ಹೆಚ್ಚು ತಗೊಳ್ಳಿ, ನನ್ನ ಅಭ್ಯಂತರ ಏನಿಲ್ಲ. ನೀವ್ ಏನ್ ಹೇಳ್ತೀರೋ ಅದರೊಳಗೆ ಸಾಲ್ವ್ ಮಾಡಿ. ಈಗ 300ಕ್ಕಿಂತಲೂ ಜಾಸ್ತಿ ಇವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಅರ್ಜಿಗಳು ಬಂದಿದೆ. ಅದರಲ್ಲಿ 90ರಿಂದ 100 ಜನ ಇವತ್ತು ಕೇಳಿದ್ದಾರೆ. ಸಾಧ್ಯವಾದಷ್ಟು ಇಲ್ಲೇ ನಮ್ಮ ಅಧಿಕಾರಿಗಳು ಆನ್ಸರ್ ಮಾಡಿದ್ದಾರೆ, ಸಾಲ್ವ್ ಮಾಡಿದ್ದಾರೆ. ಉಳಿಕೆ ಅರ್ಜಿಗಳನ್ನ ಇದನ್ನ ಸೇರಿಸಿ ನಾವು ಅಧಿಕಾರಿಗಳಿಗೆ ಎಲ್ಲರಿಗೂ ಕಳಿಸ್ಕೊಡ್ತೀವಿ. ಆಮೇಲೆ ಅದನ್ನ ರಿವಿಷನ್ ಮಾಡಿ, ಮೀಟಿಂಗ್ ಮಾಡಿ, ಎಲ್ಲಾ ಅರ್ಜಿಗಳಿಗೂ ಪರಿಹಾರ ನಾವು ಮಾಡ್ಕೊಡ್ತೀವಿ. ನೋ ಕ್ವಶನ್, ನೋ ಕಾಂಪ್ರಮೈಸ್, ಎಲ್ಲಾ ಅರ್ಜಿಗಳಿಗೂ ಪರಿಹಾರ ಆದಷ್ಟು ಬೇಗನೆ. ನೆಕ್ಸ್ಟ್ ನಮ್ದು ಇರೋದೇ ಎಲ್ಲಾ ಬಸ್ ಸ್ಟ್ಯಾಂಡ್ಗಳನ್ನ ಆಧುನೀಕರಣಗೊಳಿಸಿ ಅಭಿವೃದ್ಧಿ ಮಾಡಿ, ನಾವು ಎಲ್ಲಾ ಬಸ್ ಸ್ಟಾಪ್ಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಈಗ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ, ಆದಷ್ಟು ಬೇಗನೆ ಮುಗಿಸ್ತೀವಿ. ನಡೀತದೆ, ಎಲ್ಲರಿಗೂ ಅವರ ಏರಿಯಾದಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ಇನ್ನ ನಮ್ದು JLR ಸ್ಟಾರ್ಟ್ ಆಗ್ಬೇಕು, ವೈಟ್ ಟಾಪಿಂಗ್ 100 ಕೋಟಿ ಸ್ಟಾರ್ಟ್ ಆಗ್ಬೇಕು. ಇನ್ನ ಸುಮಾರು ದುಡ್ಡು ಪೆಂಡಿಂಗ್ ಇದೆ. ಎಲ್ಲ ನಮ್ಗೆ 2 ತಿಂಗಳು ವೇಸ್ಟ್ ಆಯ್ತು MP ಎಲೆಕ್ಷನ್ ಅಲ್ಲಿ, ಏನು ಮಾಡಕ್ ಆಗ್ಲಿಲ್ಲ. ಈಗೆಲ್ಲ ಟೆಂಡರ್ಗಳೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಅಧಿಕಾರಿಗಳೆಲ್ಲ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಆದಷ್ಟು ನಮ್ಮ ಕ್ಷೇತ್ರದಲ್ಲಿ ಮೊದಲಿಗೂ ಈಗೂ ತುಂಬಾ ವ್ಯತ್ಯಾಸ ಇದೆ. ನಾನು ಬಂದಾಗ ಓಪನ್ ಆಗಿ ಗಾಂಜಾ ನಡೀತಾ ಇತ್ತು, ಓಪನ್ ಆಗಿ ಮಾಡ್ತಾ ಇದ್ರು. ಈಗ ನಮ್ಮ ಪೊಲೀಸ್ ಅಧಿಕಾರಿಗಳು ಅದನ್ನ ಬಹಳ ರೀತಿ ಟೆಕ್ನಿಕಲ್ ಆಗಿ ಮೀಟಿಂಗ್ ಮಾಡಿ ಹೆಚ್ಚು ಒತ್ತಡ ಕೊಟ್ಟು ಈ ಎಲ್ಲಾ ಕಡೆ ಓಡಾಡಿ ಅದನ್ನ ಅವಾಯ್ಡ್ ಮಾಡಿದ್ದಾರೆ. ಈಗ ಕಣ್ಣು ಮುಂದೆ ಆಗುವಂತದ್ದು ಸ್ಟಾಪ್ ಆಗ್ಬಿಟ್ಟಿದೆ. ಈಗ ಕದ್ದು ಮುಚ್ಚಿ ಮಾಡ್ತಾವ್ರೆ. ಮನೆನೇ ಕಳ್ಳ ಇದ್ರೆ ಏನ್ ಮಾಡಕ್ಕಾಗುತ್ತೆ? ಹಂಗೆ ನಮ್ಮ ಕ್ಷೇತ್ರದಲ್ಲಿ ಮನೆಗಳಲ್ಲಿ ನಡೀತಾ ಇದೆ. ಅದು ನೀವು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ರೆ ಅದು ಅವಾಯ್ಡ್ ಆಗ್ತದೆ. ಏನು ಯಾರಿದೆ ಈಗ JLR ಹಾಕ್ಬಿಡ್ಬೇಕು ಇಮಿಡಿಯೇಟ್ ಆಗಿ. ಅದು ಪೂಜೆ ಮಾಡ್ತೀವಿ, ಈಗ ಟೆಂಡರ್ ಕರೆದಿದ್ದೀವಿ, ಪ್ರೊಸೆಸಿಂಗ್ ಅಲ್ಲಿ ಇದೆ. ಟೆಂಡರ್ ಹಾಕೋದು, ಕೆಲಸ ಮಾಡೋದು, ಪೂಜೆ ಮಾಡೋದು, JLR ಮಾಡೋದು, ಗೇಮ್ ತರೋದು, ಬಿಡೋದು ಅಷ್ಟೇ. ನೀರಿಲ್ಲ ಇರೋದನ್ನ ಆದಷ್ಟು ಬೋರ್ವೆಲ್ ಹಾಕ್ಸಿದೀವಿ. ಈಗ ಮೊನ್ನೆ 2 ಕೋಟಿ 3 ಕೋಟಿ ಸ್ಯಾಂಕ್ಷನ್ ಮಾಡಿ 20 ಬೋರ್ವೆಲ್ ಹಾಕ್ಸಿದ್ವಿ, ಪೈಪ್ ಲೈನ್ ಹಾಕ್ಸ್ತಾ ಇದೀವಿ, ಪ್ಯಾರಲಲ್ ಆಗಿ ಮಾಡ್ತಾ ಇದೀವಲ್ಲ, ಹಳೆ ಬೋರ್ಗಳೆಲ್ಲ ರೆಡಿ ಮಾಡಿಸ್ತಾ ಇದೀವಲ್ಲ. ಎಫೆಕ್ಟಿವ್ ನಡೀತಾ ಇದೆ, ಎಲ್ಲರಿಗೂ ಫೆಸಿಲಿಟಿ ಸಿಗ್ತಾ ಇದೆ, ಜನ ಹ್ಯಾಪಿ ಆಗಿದ್ದಾರೆ, ಜನ ನಮ್ಮ ಪಕ್ಷದ ಬಗ್ಗೆ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಗೌರ್ಮೆಂಟ್ ಚೆನ್ನಾಗಿ ನಡೀತಾ ಇದೆ, ಜನಗಳಿಗೆ ಅನುಕೂಲ ಆಗ್ತಾ ಇದೆ. देखिए, मैं कॉर्पोरेटर ऑलमोस्ट 2000 से रहा। 23 साल की हिस्ट्री में पहली बार जनस्पंदन का प्रोग्राम हुआ है और MLA एक अच्छे दिल से पूरे ऑफिशियल्स को लेकर, जॉइंट कमिश्नर को लेकर, कमिश्नर को लेकर, BWSSB पूरे इलाके को, लोगों को, ऑफिशियल्स को लेकर एक पहली बार मीटिंग हुई है। 23 साल की हिस्ट्री में पहली बार हुआ है। मैं मुबारकबाद देना चाहूँगा MLA साहब को। इश्यूज बहुत हैं, ऐसे इशू नहीं है, और 4 साल से कॉर्पोरेटर भी नहीं है, कॉर्पोरेशन भी नहीं रहा, तो लॉट ऑफ इश्यूज आर देयर एंड गुड इनिशिएटिव इज बीन टेकन बाय द MLA टू सॉर्ट इट आउट। इंशाल्लाह मसले हल होंगे। कॉर्पोरेशन का एग्जिस्ट, कॉर्पोरेटर्स का होना बहुत जरूरी है। विदाउट कॉर्पोरेटर्स इट इज वेरी डिफिकल्ट टू मैनेज द सिटी।
and it's been conveyed to the President, Chief Minister, everybody that the corporators are required to run the local governance. तो इंशाल्लाह मसला वो भी सॉर्ट आउट हो जाएगा और इलेक्शन भी अंतरी में होएंगे 2-3 महीने में. एंड इट इज अ वेरी गुड इनिशिएटिव बाय द एमएलए एंड आई वुड लाइक टू कंग्रेचुलेट हिम. एक इनिशिएटिव था एंड एमएलए भी यहाँ पर वीकली 2-3 बार रहते, 2-3 दिन रहते इधर. लोग आकर उनको अपने जो भी प्रॉब्लम्स है उनको बता सकते हैं. एंड देयर इज अ सिस्टम इन प्लेस इन एमएलए ऑफिस. यहाँ से भी काम हो रहा है. तो इंशाल्लाह भी एमएलए साहब बोले एवरी मंथ, हर महीने के पहले हफ्ते में ऐसा कार्यक्रम, ऐसा प्रोग्राम होगा. इसको हम स्प्लिट कर 3 वार्डों को, 2-3 वार्डों को मिलाकर करेंगे. सिंस 7 वार्ड बहुत ज्यादा हो जाएंगे तो 2-3 वार्ड को मिलाकर एक प्रोग्राम करेंगे.